ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ. ಇವತ್ತಿನ ಲಾಗಲ್ಲಿ ಏನೇನಿರುತ್ತೆ ಅಂದರೆ ಕನಕಾಂಬರ ಹೂವು ಕಟ್ಟೋದು, ಆಮೇಲೆ ನುಗ್ಗೆ ಸೊಪ್ಪು ಹೇಗೆ ಬಿಡಿಸೋದು ಅಂತ ಈಸಿಯಾಗಿ ಇದೊಂದು ಟಿಪ್ಸ್ ಥರನೇ ಹೇಳ್ಬೋದು. ಹಾಗೆ ತುಪ್ಪದ ಹೀರೆಕಾಯಿ ಪಲ್ಯ ಮಾಡ್ತಿದ್ದೀನಿ. ಇದನ್ನೆಲ್ಲ ಇವತ್ತು ನೋಡ್ಕೊಂಬರೋಣ. ತುಪ್ಪದ ಹೀರೆಕಾಯಿ ಪಲ್ಯ ಅಂದರೆ ಭಾಳ ಟೇಸ್ಟ್ ಇರ್ತದೆ. ಅದು ಊಟ ಮಾಡಿದರೆ ಏನು ಒಂದು ಪಾವು ತುಪ್ಪ ಊಟ ಮಾಡಿದಂಗೆ ಅಂತೆ. ಈ ಪಲ್ಯ ಊಟ ಮಾಡಿದರೆ ತುಪ್ಪ ಊಟ ಮಾಡಿದಂಗೆ ಅಂತಾರೆ, ಹೇಳ್ತಾರೆ. ಫಸ್ಟು ಇದು ಟಿಪ್ಸ್ ಹೇಳ್ತೀನಿ. ಇದು ಟಿಪ್ಸ್ ಅಂದರೆ ಎಲ್ಲರಿಗೂ ಉಪಯೋಗ ಆಗ್ತದೆ. ಇದು ನುಗ್ಗೆ ಸೊಪ್ಪು ಬಿಡಿಸೋದು ಟೈಮ್ ಜಾಸ್ತಿ ಹಿಡಿತದಲ್ಲ, ಅದಕ್ಕೋಸ್ಕರ ಈ ಥರ ಮಾಡಿದರೆ ಬೇಗ ಬಿಡಿಸ್ಬೋದು. ನಾವೇನು ಕೈಯೇ ಮುಟ್ಟೋದಿಲ್ಲ, ಆ ಥರ ಬಿಡಿಸ್ಬೋದು. ನೋಡಿ, ಇದು ಎಲ್ಲರಿಗೂ ಉಪಯೋಗ ಆಗ್ತದೆ. ಈ ಥರ ಪೇಪರಲ್ಲಿ ಸುತ್ತಿ ಇಡಬೇಕು ಒಂದು ರಾತ್ರಿ ಅಷ್ಟೇ, ಜಾಸ್ತಿ ಏನೂ ಇಲ್ಲ. ಈ ಥರ ಸುತ್ತಿಟ್ರೆ ಗೊತ್ತಾಗ್ತದೆ ನಿಮ್ಗೆ ಏನಾಗ್ತದಂತ. ನಾನು ಒಂದು ರಾತ್ರಿ ಆದಮೇಲೆ ತೆಗೆದು ನೋಡ್ತಿದ್ದೀನಿ. ನೋಡಿ, ಈಗ ನೀವೇನು ನೋಡ್ತೀರಾ, ಇದನ್ನು ಹೆಂಗೆ ಬಿಡಿಸ್ಬೋದು, ಎಷ್ಟು ಈಸಿಯಾಗಿ ಬಿಡಿಸ್ಬೋದಂತ. ಕೈಲೇ ನಾವೇನು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ನೋಡಿ ಯಾವ ಥರ ಬಿಡಿಸ್ಬೋದಂತ. ನೋಡಿ, ಬರೀ ಕಡ್ಡಿ ಅಷ್ಟೇ ಉಳಿತಾವ, ಮತ್ತೇನು ಇರೋದಿಲ್ಲ. ಈ ಥರ ಟಿಪ್ಸು ನಿಮಗೆ ಇಷ್ಟ ಆಗ್ತದಂತ ಅಂದ್ಕೊಂಡೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಡ್ಡಿ ಅಷ್ಟೇ ಉಳ್ದದ, ಏನು ಉಳ್ದಿಲ್ಲ ಅದ್ರಾಗ. ನೋಡಿ, ಇದೇ ಥರನೇ ಎಲ್ಲ ಜಾಡಿಸ್ಕೊಂಡು ಈಗ ಈ ಥರನೇ ಆಗ್ತದೆ. ನೋಡಿ ಒಂದೂ ಕಡ್ಡಿ ಇಲ್ಲ. ಇನ್ನು ಏನಾದರೂ ಕಡ್ಡಿ ಇದ್ದರೆ ನಾವು ನೋಡಿ ತೆಗಿಬೇಕು. ನೋಡಿ ಎಷ್ಟು ಜಲ್ದಿ, ಎಷ್ಟು ಈಸಿ ಅಂತ ನೀವೇ ನೋಡ್ತಿದ್ದೀರಲ್ಲ, ನಿಮ್ಗೆ ಗೊತ್ತಾಗ್ತದೆ. ಇದೇ ಥರನೇ ಬಿಡಿಸ್ಬೋದು. ಏನು ಟೈಮ್ ಹಿಡಿಯಲ್ಲ, ಒಂದು 10 ನಿಮಿಷನೂ ಹಿಡಿಯಲ್ಲ. 10 ನಿಮಿಷಕ್ಕಿಂತ ಕಡಿಮೆನೇ ಆಗ್ತದೆ. ಅಷ್ಟರಲ್ಲೇ ನಾವು ಬಿಡಿಸ್ಕೋಬೋದು. ಈಗ ಇದು ತುಪ್ಪದ ಹೀರೆಕಾಯಿ, ಇದು ಸ್ವಲ್ಪ ದಪ್ಪನೇ ಇದೆ, ನಿಮಗೆ ಸಣ್ಣ ಕಾಣಿಸ್ತಿದೆ. ಒಂದೇ ಪಲ್ಯ ಮಾಡ್ತಿದ್ದೀನಿ. ಈಗ ಅದಕ್ಕೆ ಒಗ್ಗರಣೆ ಹಾಕಿದ್ದೀನಿ, ಸಾಸಿವೆ, ಜೀರಿಗೆ ಮತ್ತು ಜಜ್ಜಿದ ಬೆಳ್ಳುಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಬೇಕು. ಇದು ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಕೆಂಪಗಾಗಬೇಕು. ಫ್ರೈ ಆಗಬೇಕು ಅಂದರೆ ಬೆಳ್ಳಗಿರಬಾರ್ದು. ಈಗ ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಅದನ್ನು ಫ್ರೈ ಆದಮೇಲೆ ಈಗ ನಾನು ಹೆಚ್ಚಿಟ್ಕೊಂಡಿರೋ ತುಪ್ಪದ ಹೀರೆಕಾಯಿ ಹೋಳು ಹಾಕ್ತಿದ್ದೀನಿ. ಇವನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆನಾಗೆ. ಈ ತುಪ್ಪದ ಹೀರೆಕಾಯಿ ಪಲ್ಯ ಅಂದರೆ ಒಬ್ಬೊಬ್ಬರಿಗೆ ಇಷ್ಟ ಆಗ್ತದೆ, ಒಬ್ಬೊಬ್ಬರಿಗೆ ಇಷ್ಟ ಆಗೋಲ್ಲ. ನಮ್ಮ ಮನೆಯಲ್ಲಿ ಅಂತೂ ಅಂದರೆ ಇದು ನಮ್ಮ ಮನೆಯಲ್ಲೇ ಬೆಳೆದದ್ದೇ, ನಮ್ಮ ದೊಡ್ಡಗ. ನೋಡಿ ಈ ಥರ ಆಗ್ತದೆ. ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾರ ರುಬ್ಬಿಟ್ಕೊಂಡಿನಿ, ಅದನ್ನು ಹಾಕ್ತೀನಿ. ಇವು ಫ್ರೈ ಆದಮೇಲೆ ಹಾಕಬೇಕು. ನೋಡಿ, ಫ್ರೈ ಆಗ್ಲಕತ್ತವ. ನೀರು ಹಾಕೋದೇನು ಬೇಡ. ನೋಡ್ತಿದ್ದೀರಲ್ವ, ನೀರು ಬಿಟ್ಕೊಂಡದ. ಫ್ರೆಶ್ ಆಗಿದ್ದರೆ ನೀರು ಬಿಟ್ಕೊತದ. ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಅರಿಶಿನ ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದೇ ಥರನೇ ಫ್ರೈ ಮಾಡಿಕೊಂಡ್ರೆ ಇವು ಜಲ್ದಿನೇ ಮೆತ್ತಗಾಗ್ತವ. ಈಗ ಹಸಿಮೆಣಸಿನ್ಕಾಯಿ ಖಾರ ರುಬ್ಬಿಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಿದ್ದೀನಿ. ಉಪ್ಪನ್ನು ಅದ್ರಾಗೆ ಹಾಕಿ ರುಬ್ಬಿ ಇಟ್ಕೊಂಡಿದ್ದೆ. ರುಚಿಗೆ ಎಷ್ಟು ಬೇಕೋ ಅಷ್ಟು, ನಮಗೆ ಎಷ್ಟು ಬೇಕೋ ಅಷ್ಟು ರುಬ್ಬಿ ಇಟ್ಕೊಂಡಿದ್ದೆ, ಅದ್ರಾಗೆ ಹಾಕಿದ್ದೀನಿ. ನಿಮಗೆ ಬೇರೆ ತೋರಿಸಿಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಮೆಣಸಿನ್ಕಾಯ್ದಾಗೆ ಹಾಕಿ ರುಬ್ಕೊಂಡಿದ್ದೆ. ಈಗ ಇಷ್ಟಾದಮೇಲೆ ಕಡಲೆಬೇಳೆ ಒಂದು ಸ್ವಲ್ಪ ಅಂದ್ರೆ ಬೇಯಿಸ್ಕೊಂಡಿದ್ದೆ, ಅರ್ಧನೇ, ಪೂರ ಆಗಬಾರ್ದು, ಅಷ್ಟೇ ಬೇಯಿಸ್ಕೊಂಡಿದ್ದೆ. ಅದನ್ನು ಹಾಕ್ತಿದ್ದೀನಿ. ನೋಡಿ, ಬೇಯಿಸಿಟ್ಕೊಂಡಿದ್ದು ಕಡಲೆಬೇಳೆ ಅದನ್ನು ಹಾಕ್ತಿದ್ದೀನಿ. ಈ ಥರ ಮಾಡಿದರೆ ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ, ಎಲ್ಲದಕ್ಕೂ ಊಟಕ್ಕೆ ಸೂಪರಾಗಿರ್ತದೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಬೋದು. ನೋಡಿ, ನಿಮಗೆ ನೀರು ಬೇಕಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಎಷ್ಟು ನೀರು ಬಿಟ್ಕೊಂಡದಂತ ನೀವೇ ನೋಡ್ತಿದ್ದೀರಲ್ಲ, ಕಾಣಿಸ್ತಿದೆ ನಿಮಗೆ ಹೆಂಗಾಗ್ಯದಂತ.
ಈಗ ಪಲ್ಯ ಆಲ್ಮೋಸ್ಟು ರೆಡಿ ಆದಂಗೆ. ಈಗ ಶೇಂಗದ ಪುಡಿ ನಮಗೆ ಇದು ರೂಢಿನೇ ಆಗಿಬಿಟ್ಟದ, ದಿನಾಲೂ ಹಾಕ್ತೀವಿ ನಾವು ಎಲ್ಲ ಪಲ್ಯದಕ್ಕೂ. ಇದು ಹಾಕಿದರೆ ಟೇಸ್ಟ್ ಬರ್ತದೆ ನಮ್ಗೆ. ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. 2 ಚಮಚದಷ್ಟು ಹಾಕಿದ್ದೀನಿ ನಾನು ಶೇಂಗದ ಪುಡಿ. ಇಷ್ಟಾದಮೇಲೆ ಪಲ್ಯ ರೆಡಿ. ಈಗ ನಾವು ಸ್ಟವ್ ಆಫ್ ಮಾಡ್ಕೋಬೋದು. ಇದು ನೋಡಿ ಕಡಲೆಬೇಳೆ ಹಾಕಿದ್ದು ತುಪ್ಪದ ಹೀರೆಕಾಯಿ ಪಲ್ಯ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ. ಈ ಥರ ಮಾಡಿದರೆ ನಾನು ರೊಟ್ಟಿ ಜೊತೆಗೆ ಊಟ ಮಾಡೋಕ್ಕಂತ ಮಾಡಿದ್ದೆ. ನೋಡಿ ರೊಟ್ಟಿನೂ ಮಾಡ್ತಿದ್ದೀನಿ, ಆದವು ರೊಟ್ಟಿನೆಲ್ಲ. ಈಗ ರೊಟ್ಟಿನೂ ರೆಡಿ ಆದವು. ರೊಟ್ಟಿ ಜೊತೆಗೆ ಊಟ ಮಾಡೋಕ್ಕಂತಲೇ ಮಾಡೀನಿ. ಈಗ ಊಟ ಮಾಡ್ತೀನಿ ನೋಡಿ. ಹಚ್ಕೋತಾ ಇದ್ದೀನಿ ಪಲ್ಯ. ಹಾಗೆ ಒಂದು ಸ್ವಲ್ಪ ಚಟ್ನಿ ಬೇರೆ ಮಾಡಿದ್ದೆ, ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ. ಅದನ್ನು ಹಚ್ತಾ ಇದ್ದೀನಿ ನೋಡಿ. ಅದು ಹಸಿಮೆಣಸಿನ್ಕಾಯಿ ಖಾರ. ನಮಗೆ ಏನಾದರೂ ಒಂದು ಸ್ವಲ್ಪ ಖಾರ ಇರಬೇಕು, ಅದಕ್ಕೋಸ್ಕರ ಒಂದು ಸ್ವಲ್ಪ ಖಾರ, ಪಲ್ಯ, ರೊಟ್ಟಿ ಊಟ ಮಾಡೋಕ್ಕಂತ ಇಟ್ಕೊಂಡಿನಿ ನೋಡಿ. ಈ ಥರ ಊಟ ಮಾಡಿದರೆ ತುಂಬ ಟೇಸ್ಟಿಯಾಗಿರ್ತದೆ, ತುಂಬ ರುಚಿಯಾಗಿರ್ತದೆ. ನಾವಂತೂ ಇದೇ ಥರನೇ ಮಾಡಿ ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಊಟ ಮಾಡ್ತೀವಿ. ಊಟ ಮಾಡೋದಾದಮೇಲೆ ಈಗ ಹೂವನ್ನು ಹಾರ್ವೆಸ್ಟ್ ಮಾಡಿ ತೊಗೊಂಡು ಬಂದಿದ್ದೆ. ಅದು ಹಾರ್ವೆಸ್ಟ್ ಮಾಡಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಹೂ ಕಟ್ಟೋದಂತ ತೋರಿಸ್ತೀನಿ. ಹೂ ಕಟ್ಟೋದಂದರೆ ನನಗೆ ಭಾಳ ಅಂದರೆ ಭಾಳ ಇಷ್ಟ. ಅದಕ್ಕೋಸ್ಕರ ಹೂ ಕಟ್ಟಿದ್ದು ತೋರಿಸ್ತಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನೋಡಿ. ಇವನ್ನು ಅಂದರೆ ಒಂದೊಂದು ಭಾಷೆ ಒಂದೊಂದು ಥರ ಕರೀತಾರೆ. ನಮ್ಮ ಕಡೆ ನಾವು ಉತ್ತರ ಕರ್ನಾಟಕದ ಕಡೆ ನಾವು ಹಿತ್ತಲ ಕಡೆ ಅಂತ ಹೇಳೋಂಗಿಲ್ಲ, ನಾವು ದೊಡ್ಡೇಗ ಅಂತ ಹೇಳ್ತೀವಿ. ಅದ್ರಾಗೆ ಗಿಡ ಹಚ್ಚಿದ್ದೀನಿ. ಅಲ್ಲೇ ಇಷ್ಟೆಲ್ಲ ಆಗ್ಯಾವ. ಏನೇನು ಹಾರ್ವೆಸ್ಟ್ ಮಾಡಿದ್ನಂದರೆ ಹೂವು ಮಾಡಿದ್ದೀನಿ, ಆಮೇಲೆ ಅವರೆಕಾಯಿ, ಆಮೇಲೆ ನುಗ್ಗೆ ಸೊಪ್ಪು, ಇಷ್ಟೆಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ. ಅದನ್ನು ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಹೂವು ಕಟ್ತಾಯಿದ್ದೀನಿ. ಇಷ್ಟೆಲ್ಲ ಅದು ನೋಡಿ, ಇಷ್ಟು ಉದ್ದಕ್ಕಾಯಿತು. ಒಂದೊಂದು ಸಾರತಿ 2 ಮೊಳನೂ ಆಗ್ತಾವೆ. ಈ ಸರಿ ಸ್ವಲ್ಪ ಕಮ್ಮಿ ಆಗ್ಯಾವ. ಇಷ್ಟೇ ಆಗ್ಯಾವ, ಒಂದು ಮೊಳನ ಅಷ್ಟೇ ಆಗ್ಯಾವ, ಜಾಸ್ತಿ ಏನೂ ಆಗಿಲ್ಲ ನೋಡಿ. ದಪ್ಪಕ್ಕೆ ಕಟ್ತೀನಿ ನಾನು, ಸ್ವಲ್ಪ ದಾರ ಕಾಣಿಸ್ಬಾರ್ದಂತ ಕಾಣಿಸ್ಲಾರ್ದಂಗೆ ಕಟ್ತೀನಿ. ಯಾಕಂದರೆ ದಾರ ಕಾಣಿಸಿದ್ರೆ ನನಗೆ ಹೂವು ಇಟ್ಕೊಳ್ಳೋಕ್ಕೆ ಮನಸ್ಸು ಬರೋಲ್ಲ. ಅದಕ್ಕೋಸ್ಕರ ನಾನು ದಾರ ಕಾಣಿಸ್ಲಾರ್ದಂಗೆ ಕಟ್ತೀನಿ ನೋಡಿ. ಯಾವ ಥರ ಮಾಡಿದ್ದೀನಿ, ಕಟ್ಟಿದ್ದೀನಿ ಅಂತ ನಿಮ್ಗೆ ಕಾಣಿಸ್ತಿರಬೇಕು ಹೆಂಗೆ ಕಟ್ಟಿದ್ದೀನಿ ಅಂತ. ಈಗ ಅದು ನೋಡಿ ಎಲ್ಲನೂ ಇಷ್ಟೇ ಆಗ್ಯದ, ಒಂದೇ ಮೊಳನೇ, ಜಾಸ್ತಿ ಏನೂ ಆಗಿಲ್ಲ. ಇಷ್ಟ ಆಗ್ಯದ ನೋಡಿ. ದಾರ ಕಾಣಿಸ್ತಿಲ್ಲ ಅಲ್ವ, ನಿಮ್ಗೂ ಕಾಣಿಸ್ತಿರಬೇಕು ನೋಡಿ ಹೆಂಗಾಗ್ಯದಂತ. ನನಗೆ ಎಷ್ಟು ದಪ್ಪಕ್ಕಾಗ್ತದೋ ಅಷ್ಟು ಇಷ್ಟ ಆಗ್ತದೆ ಇಟ್ಕೊಳಕ್ಕೆ ಹೂವು ನೋಡಿ. ಇಷ್ಟ ಆಗ್ಯದ. ಈಗ ಕೊತ್ತಂಬರಿ ಹಾಕಿದ್ದೆ ಸ್ವಲ್ಪ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನೋಡಿ. ಅದನ್ನು ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕಿದ್ದೀನಿ, ಒಂದು ಸ್ವಲ್ಪ ಜಾಗದಲ್ಲೇ. ಇದೇನು ಪಾಟಲ್ಲಿ ಹಾಕಿಲ್ಲ, ಕೆಳಗಡೆನೇ ಹಾಕಿನಿ, ನೆಲದಲ್ಲೇ. ಭಾಳ ಅಂದ್ರೆ ಭಾಳ ಚಲೋ ಬಂದದ. ಈಗ ಅವರೆಕಾಯಿ ಕಡಿತಾಯಿದ್ದೀನಿ. ನಾವು ಕಡಿತೀವಿ ಅಂತ ಹೇಳ್ತೀವಿ, ಒಬ್ಬೊಬ್ಬರು ಹರಿಯೋದು ಅಂತ ಹೇಳ್ತಾರೆ, ಒಂದೊಂದು ಕಡೆ ಒಂದೊಂದು ಭಾಷೆ ಹೇಳ್ತಾರೆ. ಇದು ಚಪ್ರದ ಅವರೆಕಾಯಿ. ಇದನ್ನು ತುಂಬ ಟೇಸ್ಟಿಯಾಗಿರ್ತದೆ ಅವರೆಕಾಯಿ. ಇದು ಹಸಿರಿದು. ಇನ್ನೊಂದು ಪರ್ಪಲ್ ಕಲರ್ನೂ ಇದೆ, ಅದು ಬೇರೆ ಇದೆ. ಇದಾದಮೇಲೆ ನುಗ್ಗೆ ಸೊಪ್ಪು, ಇದನ್ನೊಂದು ಸ್ವಲ್ಪ ತೊಗೋತಾ ಇದ್ದೀನಿ, ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ಫೋನು ನಾನೇ ಹಿಡ್ಕೋಬೇಕು, ವೀಡಿಯೋ ನಾನೇ ಮಾಡಬೇಕು. ಅದಕ್ಕೋಸ್ಕರ ಅಷ್ಟೊಂದು ಚಲೋ ಕಾಣಿಸ್ತಿಲ್ಲ ನೋಡಿ. ಇಷ್ಟೆಲ್ಲ ಕಡ್ದು ಅಲ್ಲಿಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಕಡಿತೀನಿ. ನಿಮ್ಗೆ ಹೆಂಗೆ ಕಾಣಿಸ್ತದೇನೋ ಗೊತ್ತಿಲ್ಲ.
ವಿಡಿಯೋನು ನಾನೇ ಮಾಡಬೇಕು, ಹಾರ್ವೆಸ್ಟು ನಾನೇ ಮಾಡಬೇಕು ಅಂದರೆ ಅಷ್ಟೇನು ಸರಿಯಾಗಿ ಕಾಣಿಸಂಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಹೆಂಗೆ ಕಾಣಿಸ್ತದೇನೋ ಗೊತ್ತಿಲ್ಲ. ನೋಡಿ, ಎಳುಕಂದರೆ ಭಾಳ ಚಲೋ ಇತ್ತು ನುಗ್ಗೆ ಸೊಪ್ಪು, ಅದಕ್ಕೋಸ್ಕರ ಅದನ್ನು ಒಂದು ಸ್ವಲ್ಪ ತೊಗೊಂಡಿನಿ. ಅವಾಗವಾಗ ತೊಗೋತಾ ಇರ್ತೀನಿ. ಅವರೆಕಾಯಿ ನೋಡ್ರಿ, ಇದು ಚಪ್ರದ ಅವರೆಕಾಯಿ ಅಂತ ಹೇಳಿದ್ನಲ್ಲ, ಅದು ಇವಾಗ ಸ್ಟಾರ್ಟ್ ಆಗಿದೆ. ಇನ್ನು ಜಾಸ್ತಿ ಏನೂ ಆಗಿಲ್ಲ, ಸ್ವಲ್ಪನೇ ಆಗಿತ್ತು. ಅದನ್ನು ಬಿಟ್ಟರೆ ಅದು ಒಣಗೋಗ್ತದೆ ಅಂಥೇಳಿ ಕಡ್ಕೊಂಡು ಬಂದೀನಿ, ಅಂದರೆ ಹಾರ್ವೆಸ್ಟ್ ಮಾಡ್ಕೊಂಬಂದೀನಿ. ಹಾಗೆ ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ತಂದಿದ್ದೀನಿ. ನೋಡಿ, ಇಷ್ಟ ಆಗಿದೆ, ಇಷ್ಟು ತಂದಿದ್ದೀನಿ. ಇದೆಲ್ಲ ಆದಮೇಲೆ ಈಗ ಹೂವು ಮತ್ತು ಇದು ಚಪ್ರದ ಅವರೆಕಾಯಿ, ಅದಾದಮೇಲೆ ನುಗ್ಗೆ ಸೊಪ್ಪು, ಇಷ್ಟೆಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ ನೋಡಿ ಇವತ್ತು. ಅದಿದ್ದು ತರಬೇಕಿತ್ತು, ಕೊತ್ತಂಬರಿ ಸೊಪ್ಪು ತಂದಿಲ್ಲ. ಇಷ್ಟೆಲ್ಲ ತಂದಿದ್ದೀನಿ. ಮುಂದಿನ ವೀಡಿಯೋದಾಗ ಸಿಗ್ತೀನಿ. ಬಾಯ್.